ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವಿಲೇಜ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ನನಗೆ ಅಂತ ಇದ್ದೀನಿ, ಪಾಪುಗೆ ಏನೇನು ಫುಡ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೇಳಿದ್ದಾರೆ ಡಾಕ್ಟ್ರು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಇದು ಜಸ್ಟ್ 1 ಮಂತ್ಗೆ ಮಾತ್ರ ಅವರು ಹೇಳಿರೋದು. ಸೊ ನೆಕ್ಸ್ಟ್ ಮಂತ್ಗೆ ಬೇರೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಏನೇನು ಹೇಳಿದ್ರು ಏನು ಎತ್ತ ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಗೊತ್ತಾಗತ್ತೆ. ಏನೇ ಕನ್ಫ್ಯೂಷನ್ ಇದ್ರು ನನಗೆ ಕಮೆಂಟಲ್ಲಿ ಕೇಳಿ, ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಡಾಕ್ಟರ್ ಹತ್ರ ಹೋಗಿದ್ದು ಬಂದು 8th ಡಿಸೆಂಬರು. ಅವತ್ತು ವ್ಯಾಕ್ಸಿನೇಷನ್ ಇತ್ತು 6 ಮಂತ್ಸ್ದು. ಅವತ್ತೇನೆ ಅವರು ಸ್ಟಾರ್ಟ್ ಮಾಡಿ ಸಾಲಿಡ್ಸ್ನ ಅಂತ ಹೇಳಿದ್ರು. ಬಟ್ ನಾವು ಅನ್ನಪ್ರಾಶನ ಇಟ್ಕೊಂಡಿದ್ದು 14th. ಆಲ್ರೆಡಿ ಆ ಬ್ಲಾಗ್ ನೋಡಿರ್ತೀರ ನೀವು. ಸೊ ಅದಾದ್ಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದು. ಸೊ ಅಲ್ಲಿವರೆಗೂ ನಾವು ಕೇಳಿದ್ವಿ ಅವ್ರನ್ನ, ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಓಕೆ ಫೈನ್, ಅಲ್ಲಿವರೆಗೂ ವಾಟರ್ ಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ನೀರ್ನ ಕೊಡ್ತಾ ಇದ್ವಿ. ನೀರು ಚೆನ್ನಾಗಿ ತಗೊಂತಿದ್ಲು, ಅಂದ್ರೆ ಅವಳಿಗೆ ಇಷ್ಟ ಆಯ್ತು, ಕುಡಿತಾ ಇದ್ಲು. ಅಂಡ್ ಜಾಸ್ತಿನೂ ಕೊಡ್ತಿಲ್ಲ, ಸ್ವಲ್ಪ ಒಂದು 2-3 ಸ್ಪೂನ್ಸ್, 5 ಸ್ಪೂನ್ಸ್, 10 ಸ್ಪೂನ್ಸ್ ಆ ಥರ ಅಷ್ಟೇ, ಚಿಕ್ಕದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಕೊಡ್ತಿದ್ವಿ. ಸೊ ಅದಾದ್ಮೇಲೆ ಅನ್ನಪ್ರಾಶನ ಅವರು ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ, ಫಸ್ಟ್ ವಾಟರ್ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೈಸ್ ಪುಡ್ಡಿಂಗ್. ಸ್ಟಾರ್ಟಿಂಗ್ ಅಲ್ಲೇ ನಾನು ನೋಡಿದೀನಿ ತುಂಬಾ ಜನ ರಾಗಿ ಸರಿನ ಕೊಡ್ತಾರೆ. ಬಟ್ ರಾಗಿ ಸರಿ ಸಡನ್ ಆಗಿ ಕೊಡಬಾರ್ದು ಅಂತ ಹೇಳಿದ್ರು ಮಕ್ಕಳಿಗೆ. 1 ಮಂತ್ ಆದ್ಮೇಲೆ ನೀವು ಬೇಕಾದ್ರೆ ಅದನ್ನ ಕೊಡ್ಬೋದು ಅಂತ ಹೇಳಿದ್ರು. ಬಟ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ರೈಸ್ ಪುಡ್ಡಿಂಗ್ ಅಂದ್ರೆ ರೈಸ್ ನ ಚೆನ್ನಾಗಿ ಬೇಯಿಸಿ ಆದ್ರೂ ಗ್ರೈಂಡ್ ಮಾಡಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೆ ರೈಸ್ ಪೌಡರ್ ಮಾಡಿ ಪೌಡರ್ನ ಗಂಜಿ ತರ ಮಾಡಿ ಅವ್ರಿಗೆ ಕೊಡ್ಬೋದು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ರೈಸ್ ಪುಡ್ಡಿಂಗು ಫಸ್ಟ್ ಅದು ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂದ್ರೆ 3 ಡೇಸಿಗೆ. ಫಸ್ಟ್ ಡೇ ರೈಸ್ ಪುಡ್ಡಿಂಗ್, ಸೆಕೆಂಡ್ ಡೇನು ರೈಸ್ ಪುಡ್ಡಿಂಗ್, ಥರ್ಡ್ ಡೇನು ರೈಸ್ ಪುಡ್ಡಿಂಗ್. ರೈಸ್ ಪುಡ್ಡಿಂಗ್ ಅಂದ್ರೆ ರಾಗಿ ಗಂಜಿ ತರ ಇರುತ್ತಲ್ಲ, ಇದೇ ರೈಸ್ ಗಂಜಿ ಆಯ್ತಾ, ಅಕ್ಕಿ ಗಂಜಿ. ಬಟ್ ಫುಲ್ ನುಣ್ಣಗೆ ಒಂಥರ ಹಾಲ್ ತರ ಇರಬೇಕು. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ರೈಸ್ ಪುಡ್ಡಿಂಗು 3 ಡೇಸ್. ಇವಾಗ ನಾನು ಮಂಡೇ ಸ್ಟಾರ್ಟ್ ಮಾಡಿದ್ದು. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 3 ದಿನಾನು ನಾನು ರೈಸ್ ಪುಡ್ಡಿಂಗ್ ಕೊಡ್ತೀನಿ. ಅದಾದ್ಮೇಲೆ ದಾಲ್ ವಾಟರ್ ಅಂದ್ರೆ ದಾಲ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ಅದನ್ನು ಸೇಮ್ ಮಿಲ್ಕ್ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು. ಅದೇ ಥರನೇ ಮತ್ತೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಆ ಥರ ಕೊಡಬೇಕು. ಅದಾದ್ಮೇಲೆ ವೆಜಿಟೇಬಲ್ ಪ್ಯೂರಿಗೆ ಬರಬೇಕು. ವೆಜಿಟೇಬಲ್ ಪ್ಯೂರಿಗೆ ಬಂದು ಫಸ್ಟು ಕ್ಯಾರೆಟು, ಬೀಟ್ರೂಟು, ಇದು ಏನದು ಸ್ವೀಟ್ ಪೊಟ್ಯಾಟೊ ಅಂಡ್ ಪೊಟ್ಯಾಟೊ, ಇದು 4 ಹೇಳಿದ್ದಾರೆ. ಅದನ್ನು ಅಷ್ಟೇ 3 ದಿನ ಕೊಡಬೇಕು. ಅದಾದ್ಮೇಲೆ ಸ್ಟೀಮ್ಡ್ ಆಪಲ್ ಪ್ಯೂರಿನೂ ಕೂಡ 3 ದಿನ ಕೊಡಬೇಕು. ಏನಕ್ಕೆ 3 ದಿನ ಕೊಡಬೇಕು ಅಂತಂದ್ರೆ, ಸೊ ಇವಾಗ ಮಕ್ಕಳಿಗೆ ಯಾವುದು ಅಡ್ಜಸ್ಟ್ ಆಗುತ್ತೆ, ಯಾವ್ದು ಅಡ್ಜಸ್ಟ್ ಆಗಲ್ಲ ಅಂತ ನಮಗೆ ತಿಳ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಒಂದಿನ ನಾನು ರೈಸ್ ಪುಡಿಂಗ್ ಕೊಡ್ತೀನಿ, ನೆಕ್ಸ್ಟ್ ಡೇಗೆ ನಾನು ಕ್ಯಾರೆಟ್ ಪ್ಯೂರಿ ಕೊಡ್ತೀನಿ ಅಂತಂದ್ರೆ ರೈಸಲ್ಲಿ ಅಥವಾ ಮಗುಗೆ ಏನಾದರೂ ಇನ್ಫೆಕ್ಷನ್ ಆಯಿತು ಅಥವಾ ಅದಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಅಂತಂದಾಗ ನಾನು ಯಾವ್ದ್ರಿಂದ ಆಯಿತು ಅಂತ ನನಗೆ ಕಂಡುಹಿಡಿಯೋದಕ್ಕಾಗಲ್ಲ. ಸೊ ಫಸ್ಟು ರೈಸ್ ಪುಡ್ಡಿಂಗ್ ಕೊಡ್ತೀನಿ. ಆ ರೈಸ್ ಪುಡ್ಡಿಂಗ್ ತಿಂದಾಗ ಅವಳಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಥವಾ ಏನೂ ಇನ್ಫೆಕ್ಷನ್ಸ್ ಆಗಿಲ್ಲ ಅಥವಾ ಆರಾಮಾಗಿ ತಗೊಂತಿದ್ದಾಳೆ, ಅದರಿಂದ ಫುಡ್ ಇನ್ಫೆಕ್ಷನ್ಸ್ ಏನೂ ಆಗಿಲ್ಲ ಅಂತ ಅಂದಾಗ ನಾನು ಅದನ್ನ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಸೊ ಅದಕ್ಕೆ ಯಾವ್ದ್ಯಾವ್ದು ಆಗತ್ತೆ ಫುಡ್ಸು, ಯಾವ್ದ್ಯಾವ್ದು ಆಗ್ಬರಲ್ಲ ಅಂತ ಅನ್ನೋದಕ್ಕೆ ಮಾತ್ರನೇ 3 ಡೇಸ್ ಕಂಟಿನ್ಯೂಸ್ ಆಗಿ ನಾವು ಅದನ್ನ ಕೊಡ್ಬೇಕಾಗತ್ತೆ. ಯಾಕಮ್ಮ ಆಯ್ತು. ಸೊ ಹಂಗಂತ ನನಗೂ ಡಾಕ್ಟರ್ ಹೇಳಿದ್ರು. ನನಗೆ ಮುಂಚೆನೇ ಗೊತ್ತಿತ್ತು, ಬಟ್ ಡಾಕ್ಟರ್ ಹೇಳಿದ್ಮೇಲೆ ಒಂದ್ಸತಿ ಕನ್ಫರ್ಮ್ ಆಯ್ತು. ನಿಮ್ಗೂ ಕೂಡ ಅದನ್ನೇ ಹೇಳ್ತಿದ್ದೀನಿ, ಇದೇ ತರನೇ ಫಾಲೋ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ಹೋಗಿ ಯಾವ ಥರ ಫುಡ್ನ ಕೊಡಬೇಕು ಏನು ಎತ್ತ ಅಂತ ನೀವು ಕೇಳಿದಾಗ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಅದೇ ಥರನೇ ಫಾಲೋ ಮಾಡಿ. ಸೊ ಫಸ್ಟು ನನಗೆ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಒಂದು 5 ನಿಮಿಷ, 5 ಮಿನಿಟ್ಸ್ ಅಲ್ಲಿ ಅವ್ರಿಗೆ ಆಟ ಆಡೋದು. ಸೊ ಫಸ್ಟು ನನಗೆ ಹೇಳಿರೋದು, ಫಸ್ಟೇನೆ ನೀವು 1 ಟೈಮ್ ಕೊಡಿ ಸಾಕು ಅಂದರೆ ಫುಡ್ನ. ಸೊ ಅದು ಬಂದು ಬೆಳಗ್ಗೆ ಹೊತ್ತು ಎನಿ ಟೈಮ್ 9 to 11 ಒಳಗೆ ಯಾವಾಗ ಬೇಕಾದರೂ ಕೊಡ್ಬೋದು ಅಂತ ಹೇಳಿದ್ರು. ನಾನು 11 o'clock ಕೊಡ್ತಾ ಇದ್ದೀನಿ. ಬಿಕಾಸ್ ಅವಳು ಒಂದ್ಸತಿ ಎದ್ದು ಆಟ ಆಡಿ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊತಾಳೆ, ಮತ್ತೆ ಎದ್ದೋಳೋ ಅಷ್ಟೊತ್ತಿಗೆ 10 o'clock 10:30 ಆಗಿರುತ್ತೆ. ಸೊ 11 o'clockಗೆ ಅವಳಿಗೆ ಊಟ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು 11 o'clock ಅಂತ ನಾನು ಫಿಕ್ಸ್ ಮಾಡ್ಕೊಂಡಿರೋದು. ಇನ್ ಕೇಸ್ ಅದು ಅವಳಿಗೆ ಅಡ್ಜಸ್ಟ್ ಆಯಿತು ಅಂತಂದರೆ ನಾನು ನೆಕ್ಸ್ಟ್ ಮಂತಿಂದ ಮಧ್ಯಾಹ್ನಕ್ಕೆ ಶಿಫ್ಟ್ ಮಾಡ್ಕೊತೀನಿ. ಸೊ ಈ ಮಂತ್ ಜಸ್ಟ್ 1 ಟೈಮ್ ಅಷ್ಟೇ ನಾನು ಊಟ ಕೊಡ್ತಿರೋದು. ಆ್ಯಂಡ್ ನೀವು ಹೆಂಗೆ ಕೊಡಬೇಕು ಅಂತಂದರೆ ಫಸ್ಟು 5 ಸ್ಪೂನ್ಸು, ಆಮೇಲೆ 10 ಸ್ಪೂನ್ಸ್, ಆಮೇಲೆ 15 ಸ್ಪೂನ್ಸ್ ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಫಸ್ಟೇ ಜಾಸ್ತಿ ಕೊಡೋದಲ್ಲ.
ಬಟ್ ನನ್ನ ಕೇಸಲ್ಲಿ ಏನಾಗಿದೆ ಅಂತಂದರೆ ಫಸ್ಟ್ ಡೇ ಚೆನ್ನಾಗಿ ತಿಂದ್ಲು. ಆಲ್ರೆಡಿ 3 days ಆಯಿತು ನಾನು ಸಾಲಿಡ್ ಸ್ಟಾರ್ಟ್ ಮಾಡಿ. ಹೆಂಗೆ ತಿಂತಾಳೆ ಅಂತಂದರೆ ಫಸ್ಟ್ ಡೇ ಚೆನ್ನಾಗಿ ತಿಂದ್ಲು, ಫುಲ್ ಖಾಲಿ ಮಾಡಿಬಿಟ್ಲು. ಸೆಕೆಂಡ್ ಡೇ ಅದರಲ್ಲಿ ಅರ್ಧ ತಿಂದ್ಲು. ಇವತ್ತು 3rd ಡೇ ಬಂದು ಅದರಲ್ಲಿ 1/4 ಭಾಗ ತಿಂದ್ಲು. ಸೊ ಅವಳಿಗೆ ಫಸ್ಟ್ ಡೇ ತಿಂದಾಗ ಚೆನ್ನಾಗಿದೆ ಅನ್ನೋ ಥರನೇ ಇಷ್ಟಪಟ್ಟು ತಿಂದ್ಲು. ಬಟ್ ಸೆಕೆಂಡ್ ಡೇಗೆ ಓಕೆ ಅನ್ನೋ ಥರ ತಿಂದ್ಲು. ಇವತ್ತಂತೂ ಬಾಯಿಗೆ ಇಡ್ತಿದ್ದಂಗೆ ವ್ಯಾ ಅಂತ ಇದ್ಲು. ಗೊತ್ತಿಲ್ಲ ಅದು ಹೆಂಗೆ ಆಗುತ್ತೋ ಅಂತ. ಮೇ ಬಿ ಅದೇ ಫುಡ್ ಕೊಡ್ತಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಇಷ್ಟ ಆಗ್ತಿಲ್ಲ ಅಂತ ಅನಿಸುತ್ತೆ. ಸೊ ನೋಡಬೇಕು ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ನಾಳೆಯಿಂದ ನಾನು ದಾಲ್ ವಾಟರ್ ಕೊಡಬೇಕು. ಸೊ ದಾಲ್ ಪ್ಯೂರಿ ಥರ ಏನೋ ಒಂದು ಆ ಥರ ಮಾಡಿ ದಾಲ್ನ ಚೆನ್ನಾಗಿ ಬೇಯಿಸಿ ಅದನ್ನು ಒಂದು ಕನ್ಸಿಸ್ಟೆನ್ಸಿಗೆ ತೊಗೊಂಬಂದು ಅದನ್ನು ಕೊಡಬೇಕು. ನೋಡೋಣ ಅದು ಹೇಗೆ ತಿಂತಾಳೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇದೆಲ್ಲ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡ್ತಿರೋದು, ತುಂಬ ಜಾಸ್ತಿನೂ ಮಾಡ್ತಿಲ್ಲ. ಸೊ ಅದನ್ನು ಹೆಂಗೆ ಮಾಡೋದು ಏನು ಎತ್ತ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇದಿಷ್ಟು ಅವಳ ಫುಡ್ ರುಟೀನ್ ಬಗ್ಗೆ ಹೇಳಬೇಕಾಗಿತ್ತು. ಆ್ಯಂಡ್ ವೆಯ್ಟ್ ಬಗ್ಗೆ ಎಲ್ಲರೂ ಕೇಳ್ತಿದ್ರೆ, ವೆಯ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ. 6.4 ಇದ್ದಾಳೆ ಇವಾಗ 7 monthsಗೆ ಅಂತ ಅಂದ್ಬಿಟ್ಟು. ಜೊತೆಗೆ ಅವಳಿಗೆ ಎಷ್ಟು ಮಂತ್ಸ್ ಅಂತ ಕೇಳ್ತಿದ್ರಿ. 7 months ಅವಳಿಗೆ. ಪದೇ ಅದನ್ನೇ ಕೇಳ್ತಿದ್ದೀರಾ, ಗೊತ್ತಿಲ್ಲ ಹೊಸ ವ್ಯೂವರ್ಸ್ ಕೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಅವಳಿಗೆ ಇವಾಗ 7 months ರನ್ನಿಂಗ್ ಇದೆ. 6.4 kg ಇದ್ದಾಳೆ. ಸೊ ಅವಳ ವೆಯ್ಟ್ಗೆ ಅಂದರೆ ಅವಳ ಏಜ್ಗೆ, ಅವಳ ಹೈಟ್ಗೆ, ಅವಳ ವೆಯ್ಟ್ ಎಲ್ಲ ಕರೆಕ್ಟಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಾನು ಕೇಳಿದ್ದೀನಿ ಇವಳು ಸಣ್ಣ ಇದ್ದಾಳೆ ಅಂತ ಹೇಳೋದು ತುಂಬ ಜನ ಹೇಳಿದ್ದಾರೆ. ಬಟ್ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಅವಳು ಆ್ಯಕ್ಟಿವ್ ಆಗಿದ್ದಾಳೆ, ಅವಳು ವೆಯ್ಟ್ ಕರೆಕ್ಟಾಗಿದೆ, ವೆಯ್ಟ್ ಚೆನ್ನಾಗಿ ಗೇನ್ ಆಗ್ತಾ ಇದೆ. ಅವಳ ಏಜ್ಗೆ ಅವಳ ಹೈಟಿಗೆ ಎಷ್ಟು ಬೇಕೋ ಅಷ್ಟೇ ಗೇನ್ ಆಗ್ತಿದ್ದಾಳೆ. ಸೊ ನಾನು ಜಾಸ್ತಿ ತಲೆ ಕೆಡ್ಸ್ಕೊತ ಇಲ್ಲ ಅದ್ರ ಬಗ್ಗೆ. ಇನ್ಫ್ಯಾಕ್ಟ್ ಮನೇಲೂ ಕೂಡ ಹೇಳ್ತಾನೆ ಇರ್ತಾರೆ ಅವಳಿಗೆ ಹಾಲು ಸಾಕಾಗ್ತಿದೆಯೋ ಇಲ್ವೋ ಹಾಗೆ ಹಿಂಗೆ ಅಂತ. ಬಟ್ ನಾನು ಡಿಸ್ಟರ್ಬ್ ಆಗಿದ್ದು ಉಂಟು ಆ ವಿಷಯದಿಂದ. ಹಂಗೆ ನೋಡಿ ಅವ್ರು ಹೇಳಿದ್ದಕ್ಕೆ ನಾನು ಏನು ಮಾಡಿದೆ, ಫಾರ್ಮುಲಾ ಮಿಲ್ಕ್ ತರಿಸ್ದೆ. ಬಟ್ ಅವಳು ಒಂಚೂರು ಮುಟ್ತಾನೆ ಇಲ್ಲ ಫಾರ್ಮುಲಾ ಮಿಲ್ಕ್ನ. ನನ್ನ ಮಿಲ್ಕೇನೆ ಅವಳಿಗೆ ಸಾಕಾಗ್ತಿದೆ ಅಂತ ನನಗನ್ಸುತ್ತೆ. ಬಿಕಾಸ್ ಇವಾಗ ಮಿಲ್ಕ್ ಸಾಕಾಗಲಿಲ್ಲ ಅಂತಂದರೆ ಮಕ್ಕಳದು ಡೈಪರ್ಸು ಜಾಸ್ತಿ ಚೇಂಜ್ ಮಾಡೋಂಗಿರಲ್ಲ. ಯಾಕಂದರೆ ಮಿಲ್ಕ್ ಸಾಕಾಗ್ತಿದೆ ಅಂದಾಗ ವಾಶ್ರೂಮ್ ಅಂದರೆ ಬಾತ್ರೂಮ್ ಆಗಿರ್ಬೋದು ಅಥವಾ ಸುಸು ಆಗಿರ್ಬೋದು ಕರೆಕ್ಟಾಗಿ ಹೋಗ್ತಿರ್ತವೆ. ಸೊ ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಮಿಲ್ಕ್ ಸಾಲ್ತಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ಏನೋ ಗೊತ್ತಿಲ್ಲ, ನಾನು ಎಲ್ಲ ಹೊರಗಡೆ ಹೋಗಿದ್ದಾಗ ಮನೇಲಿ ಮಿಲ್ಕ್ ಕೊಟ್ಟಿದ್ದಾರೆ, ಅಂದರೆ ಹಸು ಅಂದರೆ ಪ್ಯಾಕೆಟ್ ಹಾಲು ಏನಿರ್ದಲ್ಲ ಅದನ್ನು ಅಳ್ತಿದ್ಲು ಅಂತ ಕೊಟ್ಟಿದ್ದಾರೆ. ಇವಳು ಕುಡ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅದರಿಂದ ಮೇ ಬಿ ಅವಳಿಗೆ ಸಾಲ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ನಾನೇನು ಮಾಡಿದೆ, ಸರಿ ಡಿಸ್ಟರ್ಬ್ ಆಯಿತು ನನಗೆ ಮೈಂಡ್ ಫುಲ್ಲು, ಅದಕ್ಕೆ ಅಂತ ಫಾರ್ಮುಲಾ ಮಿಲ್ಕ್ ತರಿಸ್ದೆ. ಬಟ್ ಅವಳು ಮುಟ್ತಾನೆ ಇಲ್ಲ ಅದನ್ನು. ಸೊ ನೋಡಬೇಕು ಏನು ಮಾಡ್ತಾಳೆ ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಸಾಲಿಡ್ ಕೂಡ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅದು ಕೂಡ ಅವಳಿಗೆ ಹೊಟ್ಟೆ ತುಂಬೋದು ಅಂತ ಅನಿಸುತ್ತೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ನೀವು ತುಂಬ ಜನ ಕ್ವೆಶನ್ಸ್ ಕೇಳಿದ್ದೀರಾ, ಈಗ ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ ನಿಮಗೆ. ಸೊ ಗೈಸ್, ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋ ಒಂದು ವಿಡಿಯೋನಲ್ಲಿ ನೇಸಲ್ ಡ್ರಾಪ್ ಎತ್ಕೊಂಡಿದ್ದೀನಿ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಒಬ್ಬರು ಕೇಳಿದ್ದಾರೆ, ನೇಸಲ್ ಡ್ರಾಪ್ ಏನಕ್ಕೆ ಯೂಸ್ ಮಾಡ್ತೀರಾ, ಜೊತೆಗೆ ಅದು ಯಾವಾಗ ಯೂಸ್ ಮಾಡಬೇಕು ಸ್ವಲ್ಪ ಹೇಳಿ, ನನಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೇಸಲ್ ಡ್ರಾಪ್ ಬಂದು ಬೇಬಿಗೆ ಅಂತ ನಾನು ತೊಗೊಂಡಿರೋದು. ಇದು ಬಂದು ಡಾಕ್ಟ್ರೇ ಪ್ರಿಸ್ಕ್ರೈಬ್ ಮಾಡಿರೋದು, ಆಟ್ರಿವಿನ್ ಸ್ಯಾಲಿನ್ ಅಂತ ಅಂದ್ಬಿಟ್ಟು. ನೋಡ್ತಿರ್ಬೋದು, ನಿಮಗೆ ಗೊತ್ತಾಗುತ್ತೆ. ನಾನು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಮಗುಗೆ ಮೂಗು ಕಟ್ಕೊಂಡಿದ್ರೆ ಅಥವಾ ಉಸಿರಾಡೋಕ್ಕೆ ತೊಂದರೆ ಆಗ್ತಿದ್ರೆ ಅಥವಾ ಗೊರ ಅಂತ ಸೌಂಡ್ ಬರ್ತಿದ್ರೆ ಅಥವಾ ಬಾಯಿಂದ ಉಸಿರಾಡ್ತಿದೆ ಮಗು ಅಂತ ಅಂದಾಗ ಈ ಆಟ್ರಿವಿನ್ನ ಹಾಕಬೇಕು. ಸೊ 2 ನಾಸ್ಟ್ರಲ್ಸ್ಗೂ ಒಂದೇ ಡ್ರಾಪ್ ಹಾಕಬೇಕು, ಜಾಸ್ತಿ ಹಾಕಂಗಿಲ್ಲ, ಒಂದೇ ಡ್ರಾಪ್. ಹಾಗಂತ ಇದನ್ನು ಡೈಲಿ ಯೂಸ್ ಮಾಡೋ ಹಾಗಿಲ್ಲ. ಮಗುಗೆ ಯಾವಾಗ ಮೂಗು ಕಟ್ಕೊಂಡಿದೆ ಅಂತ ಅನಿಸುತ್ತೆ ಅಥವಾ ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ, ಆ ಟೈಮಲ್ಲಿ ನಾವು ಇದನ್ನು 1 ಡ್ರಾಪ್ ಯೂಸ್ ಮಾಡಬೇಕು. 1 ಡೇನಲ್ಲಿ 1 ಸತಿ ಯೂಸ್ ಮಾಡಿದ್ರೆ ಸಾಕಂತ ನನಗನ್ಸುತ್ತೆ. ಸೊ ಇದಕ್ಕೂ ಜಾಸ್ತಿ ನಿಮಗೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ನಾನು ಹೇಳ್ತಿದ್ದೀನಿ ಅಂತ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಸತಿ ನಿಮ್ಮ ಡಾಕ್ಟ್ರನ್ನ ವಿಚಾರಿಸಿ, ಅಂದರೆ ಪೀಡಿಯಾಟ್ರಿಷನ್ನ ಕೇಳಿ, ಹಿಂಗೆ ಆಗ್ತಿದೆ ಮಗುಗೆ, ಆಟ್ರಿವಿನ್ ಯೂಸ್ ಮಾಡ್ಬೋದಾ ಏನು ಎತ್ತ ಅಂತ. ಅವರೇ ಪ್ರಿಸ್ಕ್ರೈಬ್ ಮಾಡಿರುವಂಥ ಆಟ್ರಿವಿನ್ನ ಮಾತ್ರ ನೀವು ಯೂಸ್ ಮಾಡಬೇಕು. ಅವ್ರು ಎಷ್ಟೆಷ್ಟು ಹೇಳ್ತಾರೋ ಅಷ್ಟಷ್ಟು ಮಾತ್ರ ಯೂಸ್ ಮಾಡಿ. ನಾನು ಹೇಳಿದೆ ಅಂತ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ನನಗಿದು ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿರೋವಂಥದ್ದೇ. ಸೊ ನನಗೆ ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತಂದ್ರೆ ನಾನು ಇಲ್ಲಿ ಬಂದು ನಿಮ್ಗೆ ಹೇಳೋಕ್ಕಾಗಲ್ಲ ಇದನ್ನು ಯೂಸ್ ಮಾಡಿ ಅಂತ. ಸೊ ನೀವು ಕೂಡ ನೀವು ಮಕ್ಕಳನ್ನ ಎಲ್ಲಿ ತೋರಿಸ್ತಾ ಇರ್ತೀರ ಪೀಡಿಯಾಟ್ರಿಷನ್ನು, ಅವ್ರ ಹತ್ರ ಹೋಗಿ ಈ ಥರ ಮಗು ಗೊರ ಅಂತಿದೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆ, ಏನಕ್ಕೆ ಅಂದರೆ ಈ ಥರ ಡ್ರಾಪ್ಸ್ ಇದ್ದರೆ ಕೊಡಿ ಅಂತ ಕೇಳಿ.
ಇಲ್ಲ ಅವರೇ ಸಜೆಸ್ಟ್ ಮಾಡ್ತಾರೆ ಈ ಥರ ಡ್ರಾಪ್ಸ್ ಇದೆ ಅದನ್ನು ಯೂಸ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ನಿನ್ನೆ ರಾತ್ರಿಯಿಂದ ಯಾಕೋ ಪಾಪುಗೆ ಗೊರಗೊರ ಅಂತಿದ್ದಾಳೆ, ಗೊರಗೊರ ಸೌಂಡ್ ಬರ್ತಿದೆ ಆ್ಯಂಡ್ ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ ಅವಳಿಗೆ. ಸೊ ಅದಕ್ಕೆ ಬೆಳಗ್ಗೆ ಒಂದ್ಸತಿ ಮಮ್ಮಿ ಹಾಕಿದ್ರು, ಬಟ್ ಈಗಲೂ ಸ್ವಲ್ಪ ಗೊರಗೊರ ಅಂತಿದ್ದಾಳೆ, ಸ್ವಲ್ಪ ಜಾಸ್ತಿನೇ ಅಂತಿದ್ದಾಳೆ ಅಂತ ಈಗ ಇನ್ನೊಂದ್ಸತಿ ಹಾಕೋಣ ಅಂತ ಅಂದ್ಕೊಂಡೆ. ಇಲ್ಲಾಂದರೆ ಆಮೇಲಿಂದ ಹಾಕ್ತೀನಿ. ಸೊ ಹೇಗೆ ಹಾಕೋದು ಅಂತ ತೋರಿಸ್ತೀನಿ, ಇವಾಗ ತೋರಿಸ್ತೀನಿ ನಿಮಗೆ. ಈಗ ಹಾಕ್ಬಿಡ್ತೀನಿ ಬಿಕಾಸ್ ಗೊರಗೊರ ಅಂತಿದ್ದಾಳೆ ಪಾಪು. ಸೊ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಪಾಪುನ ಹೀಗೆ ಎತ್ಕೊಂಡು ಹೀಗೆ ಮಲಗಿಸ್ಕೊಂಡು ತಲೆ ಸ್ಟ್ರೈಟ್ ಇರಬಾರ್ದು, ಸ್ವಲ್ಪ ಹಿಂಗೆ ಬೆಂಡ್ ಮಾಡ್ಕೊಳ್ಳಿ ಕೆಳಗೆ ಹೋಗೋ ಥರ, ಓಕೆನಾ? ಈ ನನ್ನ ಮಗಳು ಇನ್ನೂ ಜಾಸ್ತಿನೇ ಮಾಡ್ತಾಳೆ. ಇದನ್ನ ಓಪನ್ ಹಂಗೆ ನಿಂತ್ಕೊಳ್ಳಪ್ಪ, ಹಂಗೆ ನಿಂತ್ಕೊಳ್ಳಪ್ಪ, ಹಂಗೆ ನಿಂತ್ಕೊಳ್ಳಪ್ಪ. ಕೇಳಿಸ್ತಾ ಇಲ್ವಾ ಕಿವಿ? ನೋಡಿ ಅಷ್ಟೇ, ಆಗೋಯ್ತು ಆಗೋಯ್ತು. ಅದು ಒಳಗೆ ಹೋಗುತ್ತೆ. ಹ್ಞೂ ಆಯ್ತು 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 ಆಯ್ತು. ಈಗ ಒಂದು ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೊಳ್ಳಿ, ಸೊ ದಟ್ ಅದು ಒಳಗೆ ಹೋಗುತ್ತೆ. ನೀನೇನು ಮಾಡ್ತೀಯಾ? ಮುಟ್ಟು ಅಂತ ಯಾರು ಹೇಳಿದ್ದು? ಹ್ಞೂ ಆಯ್ತು 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 ಹೋಯ್ತಾ ಒಳಗೆ? ಆಯ್ತು, ಇಷ್ಟು ಮಾಡಿಬಿಟ್ರೆ ಸಾಕು, ಅವ್ರಿಗೆ ಸರಿ ಹೋಗುತ್ತೆ. ಸೊ ಯಾವುದೋ ಪೀರಿಯಾಟ್ರಿಷನ್ನ ಕೇಳ್ಬಿಟ್ಟು ಆಮೇಲೆ ಯೂಸ್ ಮಾಡಿಪ್ಪ, ಬೇಡವಾ? ಇದೇ ಮಲಗಿಸ್ಬಿಡ್ತೀವಿ. ಇಲ್ಲಿ ಇದು 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 ಇಲ್ಲಿ ಇದು 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 ಸೊ ಗೈಸ್, ಪಾಪುದು ಸ್ಲೀಪ್ ರೂಟೀನ್ ಬಗ್ಗೆ ಕೇಳಿದ್ದೀರಾ, ಅಂದರೆ ಎಷ್ಟು ಗಂಟೆಗೆ ಮಲಗ್ತಾಳೆ ಏನು ಎತ್ತ ಅಂತ. ಸೊ ಅವಳದು ಒಂದೊಂದ್ಸತಿ ಟೈಮಿಂಗ್ಸೇ ಇರಲ್ಲ, ಒಂದೊಂದ್ಸತಿ ಅಂತೂ ಟೈಮಿಂಗ್ಸ್ ಇದ್ಬಿಡುತ್ತೆ, ಇಷ್ಟು ಗಂಟೆಗೆ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಲ್ಲಿ ಹಾಯ್ ಹೇಳಲ್ಲ, ನಿನ್ನ ಸ್ಲೀಪ್ ರೂಟೀನ್ ಅಂತ ಹೇಳ್ಬಿಡು ಅವ್ರಿಗೆ. ಸೊ ಏನಪ್ಪ ಅಂತಂದರೆ ಫಸ್ಟು ನೈಟಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದ್ಸತಿ 10 ಗಂಟೆ 9:30 ಮಲ್ಕೊತಾಳೆ, ಒಂದೊಂದ್ಸತಿ 10 ಗಂಟೆಗೆ ಮಲ್ಕೊತಾಳೆ, ಒಂದೊಂದ್ಸತಿ 10:30 ಮಲ್ಕೊತಾಳೆ, ಒಂದ್ಸತಿ 11 ಗಂಟೆಗೆ ಮಲ್ಕೊತಾಳೆ. ಆ್ಯಂಡ್ ಬೆಳಗ್ಗೆ ನೈಟು ಎದೊಳ್ತಾಳೆ, 2-3 ಸತಿ ಎದೊಳ್ತಾಳೆ. ಫೀಡ್ ಮಾಡಿದ್ರೆ ಮತ್ತೆ ಹಂಗೆ ಮಲ್ಕೊಂಡ್ಬಿಡ್ತಾಳೆ. ಆ್ಯಂಡ್ ಬೆಳಗ್ಗೆ ಬಂದು 6 ಗಂಟೆ 6:30 ಹಂಗೆ ಎದ್ಬಿಟ್ಟು ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ. ನಮ್ಮನ್ನೆಲ್ಲ ಕೆರಿತಾ ಇರ್ತಾಳೆ ಎದೊಳ್ಳಿ ಅಂತ. ನಾವೇನಾದರೂ ಅಟೆನ್ಷನ್ ಕೊಟ್ವಿ ಅಂತಂದರೆ ಹಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಇಲ್ಲ ಅಂತಂದ್ರೆ ಅವಳು ಪಾಡಿಗೆ ಅವಳು ಮಲ್ಕೊಂಡ್ಬಿಡ್ತಾಳೆ. ಮತ್ತು 7:30 8 ಗಂಟೆಗೆ ಎದೊಳ್ತಾಳೆ, ಆವು ಅಂತಿರ್ತಾಳೆ. ಮಮ್ಮಿ ಬಂದು ಎತ್ಕೊಂಡು ಹೋಗ್ತಾರೆ, ಡೈಪರು ಅದು ಇದೆಲ್ಲ ಚೇಂಜ್ ಮಾಡಿ ಮತ್ತೆ ಫೀಡ್ ಕರ್ಕೊಂಡ್ಬರ್ತಾರೆ, ಫೀಡ್ ಮಾಡ್ತೀನಿ, ಮತ್ತೆ ಮಲ್ಕೊತಾಳೆ. ಒಂದು 9:30 ಅಥವಾ 8:30 ಆ ಥರ ಮಲ್ಕೊತಾಳೆ. ಅದು ಡಿಪೆಂಡ್ ಆಗುತ್ತೆ ಅವಳು ಎಷ್ಟೊತ್ತರೆಗೂ ಎದ್ದಿರ್ತಾಳೆ ಅನ್ನೋದು. ಯಾಕಮ್ಮ ಓನಾಯ್ತು ಎತ್ಕೊಂಡಿದ್ದೀನಲ್ಲ, ಸೊ ಅದು ಡಿಪೆಂಡ್ ಆಗುತ್ತೆ ಎಷ್ಟೊತ್ತರೆಗೂ ಅವಳು ಆಟಾಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಒಂದೊಂದ್ಸತಿ ಅರ್ಧ ಗಂಟೆ ಮಲ್ಕೊತಾಳೆ, ಒಂದೊಂದ್ಸತಿ 1 hour ಮಲ್ಕೊತಾಳೆ. ಆಯ್ತು ಆಫ್ ಮಾಡೋ ನಿಮಿಷ. ಸೊ ಗೈಸ್, ಪಾಪು ತುಂಬ ಅಳ್ತಿದ್ಲು ಅಂತ ಅಂದ್ಬಿಟ್ಟು ಅಲ್ಲಿಗೆ ವಿಡಿಯೋನ ಕಟ್ ಮಾಡಿದೆ. ಸೊ ಹೇಳ್ತಿದ್ನಲ್ಲ, ಅಂದರೆ ಬೆಳಗ್ಗೆ ಹೊತ್ತು 1 hour ಅಥವಾ ಅರ್ಧ ಗಂಟೆ ಅಥವಾ ಒಂದೊಂದ್ಸತಿ 2 hours ಮಲ್ಕೊತಾಳೆ, ಅದು ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಒಂದ್ಸತಿ ಫೀಡ್ ಕೊಡ್ತೀನಿ, ಮತ್ತೆ ನಿದ್ದೆ ಬರೋ ಥರ ಮಾಡ್ತಾಳೆ. ಮಲಗಿಸಿದ್ರೆ ಅರ್ಧ ಗಂಟೆ ಮಲ್ಕೊತಾಳೆ, ಬೆಳಗ್ಗೆ ಅರ್ಧ ಗಂಟೆ ಮಲಗಿದ್ರೆ ಮತ್ತೆ ಅರ್ಧ ಗಂಟೆ ಮಲ್ಕೊತಾಳೆ, ಇಲ್ಲ ಅಂತಂದರೆ ಮಲಗೋದೇ ಇಲ್ಲ. ಮತ್ತೆ ಇನ್ನು 1 ಗಂಟೆಗೆ ಮಮ್ಮಿ ಬಂದು ಸ್ನಾನ ಮಾಡಿಸ್ತಾರೆ, 1-1:30 ಹಂಗೆ. ಅದಾದಮೇಲೆ ಮತ್ತೆ ಒಂದು 2 ಗಂಟೆ ಅಥವಾ 2:30 ಹಂಗೆ ಮಲ್ಕೊತಾಳೆ. ಒಂದೊಂದ್ಸತಿ ಅರ್ಧ ಗಂಟೆಗೆ ಎದ್ಬಿಡ್ತಾಳೆ, ಒಂದೊಂದ್ಸತಿ 1 hourಗೆ ಎದೊಳ್ತಾಳೆ, ಒಂದೊಂದ್ಸತಿ 2 hour ಆದರೂ ಎದೊಳಲ್ಲ, ಒಂದೊಂದ್ಸತಿ 2.5 hour ಆದರೂ ಎದೊಳಲ್ಲ. ಸೊ ಈ ಥರ ಮಾಡ್ತಾಳೆ. ನನಗೆ ಗೊತ್ತೇ ಆಗ್ತಾಯಿಲ್ಲ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅವಳನ್ನ ಅಂತ. ಬಟ್ ಓಕೆ, ಒಂದು 4-4:30 ಅಷ್ಟರಲ್ಲಿ ಎದ್ಬಿಡ್ತಾಳೆ ಅವಳು. ಅದಾದಮೇಲೆ ಮತ್ತೆ ಫೀಡ್ ಕೊಡ್ತೀನಿ. ಅದಾದಮೇಲೆ ಮತ್ತೆ 6:30 7 ಗಂಟೆ ಅಥವಾ 7:30 ಅಷ್ಟರಲ್ಲಿ ಮತ್ತೆ ನಿದ್ದೆ ಬರುತ್ತೆ ಅವಳಿಗೆ. ಒಂದೊಂದ್ಸತಿ ಮಲ್ಕೊತಾಳೆ, ಒಂದೊಂದ್ಸತಿ ಮಲ್ಕೊಳ್ಳೋದಿಲ್ಲ, ಒಂದು ಅರ್ಧ ಗಂಟೆ ನ್ಯಾಪ್ ತೊಗೊತಾಳೆ ಅಷ್ಟೇ. ಅದಾದಮೇಲೆ ಮತ್ತೆ ಇನ್ನು 9 ಗಂಟೆ 9:30 ಅಥವಾ 10 ಗಂಟೆ 10:30 ಅಷ್ಟರಲ್ಲಿ ಮತ್ತೆ ನಿದ್ದೆ ಬರೋ ಥರ ಮಾಡ್ತಾಳೆ, ಮತ್ತೆ ಮಲಗಿಸ್ತೀನಿ. ಸೊ ಅವಾಗ ಓಕೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊತಾಳೆ, ಮತ್ತೆ 1-2 hour ಆದಮೇಲೆ ಕುಯ್ ಅಂತಿರ್ತಾಳೆ, ಮತ್ತೆ ಎತ್ತಿ ಪಕ್ಕದಲ್ಲಿ ಹಾಕ್ಕೊಂಡು ಹಾಗೆ ಫೀಡ್ ಮಾಡ್ಕೊಂಡು ನಾನು ಹಂಗೆ ಮಲ್ಕೊಂಡ್ಬಿಡ್ತೀನಿ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ
ಸೇಮ್ ಟೈಮ್ 6 ಗಂಟೆ 6:30 ಅಷ್ಟರಲ್ಲಿ ಎದ್ಬಿಟ್ಟು ಕೊಯ್ಯ ಪಯ್ಯ ಅಂತ ಇರ್ತಾಳೆ. ನಾವು ಸುಮ್ಮನೆ ಮಲಗಿರ್ತೀವಿ, ಸುಮ್ಮನೆ ಯಾಕೆ ಎದೊಳೋದು ಅಂತ. ಆಮೇಲೆ ಒಂದೊಂದ್ಸತಿ ಫುಲ್ ಫ್ಲೆಡ್ಜ್ಡಾಗೆ ಎದ್ಬಿಡ್ತಾಳೆ. ಸೊ ಅವಾಗ ಎದ್ದೊಳ್ಳೇಬೇಕು. ಅವಾಗ ಮಮ್ಮಿ ಬಂದು ಎತ್ಕೊಂಡು ಹೋಗ್ತಾರೆ ಅಷ್ಟೇನೆ ಗೈಸ್. ಸೊ ಗೈಸ್, ನೀವು ಕೇಳಿದ್ದೀರಾ ಪಾಪುಗೆ ಯಾಕೆ ಇಷ್ಟು ಬೇಗ ನಾಮಕರಣ ಮಾಡಿದ್ರಿ ಅಂತ ಒಬ್ರು ಕೇಳಿದ್ದಾರೆ. ಸೊ ಯಾಕೆ ಅಂತಂದರೆ ನನ್ನ ಮೈದನ ಮದುವೆ ಬರುತ್ತೆ. ಸೊ ಆ ಟೈಮಲ್ಲಿ 9 ಮಂತ್ಸ್ ಇನ್ನೂ ಆಗಿರಲ್ಲ ಅವಳಿಗೆ, ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು 5 ಮಂತ್ಸ್ಗೆ ನಾವು ತೊಟ್ಲು ಚೇಂಜ್ ಮಾಡಿದ್ದಂಥದ್ದು. ಜೊತೆಗೆ ನಾಮಕರಣನೂ ಮಾಡಿಬಿಟ್ವಿ. ಆ್ಯಂಡ್ ಚಿಕ್ಕವಳಿದ್ಲಲ್ಲ, ಸೊ ಗೊತ್ತಾಗ್ತಿರ್ಲಿಲ್ಲ ಅಂತ ಮಾಡಿದ್ವಿ. ಆಮೇಲೆ ಮತ್ತೆ 9 ಮಂತ್ಸ್ಗೆ ಅಂತಂದರೆ ಓಡಾಡೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ತೆವಿಯಂಗೆ ಆಗ್ತಾಳೆ, ಮುಖ ಕಂಡಿಡಿತಾಳೆ, ಹೋಗಲ್ಲ ಜನದ ಹತ್ರ ಅಂತ ಅಂದ್ಬಿಟ್ಟು ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಆದರೂ ಅವತ್ತು ಅಳ್ತಾನೆ ಇದ್ಲು. ಓಕೆ, ಅದೊಂದು ಕ್ವೆಶ್ಚನ್ ಆಯಿತು. ಜೊತೆಗೆ ನಿಮ್ದು ಯಾವ ಊರು, ಎಲ್ಲಿರೋದು ಅಂತ ಕೇಳಿದ್ದೀರಾ. ಸೊ ನಾವಿರೋದು ಕೆಂಗೇರಿ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಬೇಡ ಅಂತ ಅನ್ಸುತ್ತೆ. ಸೊ ಕೆಂಗೇರಿಯಿಂದ ಒಳಗೆ ಹೋಗಬೇಕು. ಸೊ ಅಲ್ಲಿರೋದು. ಮತ್ತು ಇನ್ನೊಬ್ಬರು ಕೇಳಿದ್ದೀರಾ ಪಾಪುಗೆ ನೀವು ನಂದಿನಿ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ ಏನಾದರೂ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಇದುವರೆಗೂ ನಾನು ಕೊಟ್ಟಿಲ್ಲ, ಬಟ್ ನಮ್ಮ ಮನೇಲಿ 1-2 ಸತಿ ಏನೋ ಕೊಟ್ಟಿದ್ದಾರೆ ಅನಿಸುತ್ತೆ. ನಾನು ಹೊರಗಡೆ ಹೋಗಿದ್ದೆ, ಪಾಪು ಅಳ್ತಿದ್ಲು ಅಂತ ಕೊಟ್ಟಿದ್ದಾರೆ. ಅವಳು ನಂದಿನಿ ಮಿಲ್ಕ್ನ ಕುಡ್ದಿದ್ದಾಳೆ. ಸೊ ಅದಾದಮೇಲೆ ನನಗೆ ಹೇಳಿದ್ನಲ್ಲ ಆಗಲೇ, ತಲೆ ತಿಂತಿದ್ರು, ಹಾಲು ಸಾಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅಂತ. ಸೊ ಅದಕ್ಕೆ ನಾನು ಫಾರ್ಮುಲಾ ತರಿಸಿದೆ. ಬಟ್ ಫಾರ್ಮುಲಾ ಕುಡಿತಾ ಇಲ್ಲ ಅವಳು. ಗೊತ್ತಿಲ್ಲ ಅದು ಹೇಗೆ ಅವಳು ನೆಕ್ಸ್ಟ್ ಅಭ್ಯಾಸ ಮಾಡ್ಕೊತಾಳೆ ಏನೋ ಅಂತ. ನನ್ನ ಮಿಲ್ಕ್ನ ಕುಡಿತಿದ್ದಾಳೆ, ಬಟ್ ಫಾರ್ಮುಲಾನ ಅವಳು ಕುಡಿಯೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಮುಂದಕ್ಕೆ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಅವಳು ಕುಡಿದ್ರೆ ನಾನು ನಿಮಗೆ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ನಾನಂತೂ ಪರ್ಸ್ನಲಿ ಯಾವುದೇ ಕಾರಣಕ್ಕೂ ನಂದಿನಿ ಮಿಲ್ಕ್ನ ಕೊಡೋದಿಲ್ಲ. ಆ್ಯಂಡ್ ನೀವು ಯಾರೂ ಕೊಡಬೇಡಿ. ಹಸುದು ಅಷ್ಟೇ ಕೊಡಬಾರ್ದು, ಬಿಕಾಸ್ ಅವ್ರಿಗೆ ಇನ್ನೂ ಜೀರ್ಣಶಕ್ತಿ ಇರೋದಿಲ್ಲ. ಒಂದು ಪಕ್ಷ ಫಾರ್ಮುಲಾ ಮಿಲ್ಕ್ ಕೊಟ್ಟರು ಪ್ಯಾಕೆಟ್ ಹಾಲಾಗಿರ್ಬೋದು ಅಥವಾ ಈಗ ಬರೋವಂಥ ಹಸುವಿನ ಹಾಲಾಗಿರ್ಬೋದು ಕೊಡೋದು ಅಷ್ಟು ಒಳ್ಳೆಯದಲ್ಲ, ಮಕ್ಕಳಿಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಕೊಡಲ್ಲ ಆ್ಯಂಡ್ ರೆಕಮೆಂಡು ಕೂಡ ಮಾಡಲ್ಲ. ಫಾರ್ಮುಲಾ ಮಿಲ್ಕ್ ಬಗ್ಗೆ ನಾನು ಮುಂದಕ್ಕೆ ಹೋಗ್ತಾ ಹೇಳ್ತೀನಿ, ನಂದು ಹೇಗೆ ಹೋಗುತ್ತೆ ಜರ್ನಿ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು. ಆ್ಯಂಡ್ ಇನ್ನು ಏನಪ್ಪ ಕ್ವೆಶ್ಚನ್ ಅಂತಂದರೆ, ಇದು ಪಾಪು ಫುಡ್ ರೂಟೀನ್ ಕೇಳಿದ್ರಿ, ಅದನ್ನು ಹಾಕಿದ್ದೀನಿ. ಜೊತೆಗೆ ನಿಮಗೆ ಪಿಂಪಲ್ಸು ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಆದಮೇಲೆ ಇನ್ನೂ ಪಿಂಪಲ್ಸ್ ಇತ್ತಾ ಅಂತ ಕೇಳಿದ್ದೀರಾ. ಸೊ ಕಮ್ಮಿ ಆಗಿತ್ತು, ಬಟ್ ಏನಂದರೆ ಈಗ ಪೀರಿಯಡ್ಸ್ ಆಗ್ತಿರೋದ್ರಿಂದ ಅದು ಇನ್ನೂ ಸ್ವಲ್ಪ ಬರ್ತಾ ಇದೆ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾನು ಹೀಟ್ ಐಟಮ್ಸ್ ಏನೂ ತಿಂತಾ ಇಲ್ಲ. ಜೊತೆಗೆ ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ಬೇಕು ಅಂದರೆ ಸ್ಕಿನ್ ಕೇರ್ ವಿಡಿಯೋ ನನಗೆ ಕಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನು ಪಾಪು ಮಲಗಿಸ್ಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೋಡಿ ಪಾಪು ಅಳ್ತಾನೆ ಇದ್ದಾರೆ. ಓಕೆ, ಬಾಯ್ ಗೈಸ್.